ಧಾರ್ಮಿಕ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ಸಾಧುಗಳ ಮೇಲೆ ಹಲ್ಲೆ ಹಿಂದೂ ಆಗಿರುವುದೇ ಅಪರಾಧನ ಎಂದು ಪ್ರಶ್ನಿಸಿದ ಬಿಜೆಪಿ. ಪ್ರಸಿದ್ಧ ಗಂಗಾಸಾಗರ ಮೇಳಕ್ಕೆ ಹೋಗ್ತಿರುವಂತಹ ಹಲವಾರು ಸಾಧುಗಳ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅಲ್ಲಿನ ಸ್ಥಳೀಯರು. ಅವರ ಸ್ಥಳೀಯರ ಮಿಸ್ಟೇಕ್ ಏನಂತಂದ್ರೆ ಸಾಧುಗಳನ್ನ ನೋಡಿ ಮಕ್ಕಳ ಕಳ್ಳರು ಅಂತ ಅನ್ಕೊಂಡಿದ್ದಾರೆ. ಹಾಗೆ ಇದಕ್ಕೆ ಬಿಜೆಪಿ ಕೂಡ ಉತ್ತರವನ್ನ ನೀಡಿದೆ. ಬಿಜೆಪಿಯವರು ಹಿಂದೂ ಆಗಿರೋದೇ ತಪ್ಪ, ಹಾಗಾದ್ರೆ ಅಪರಾಧನ, ಅದೊಂದು ದೊಡ್ಡ ಅಪರಾಧನ ಅಂತ ಬಿಜೆಪಿಯವರು ಕೇಳಿದ್ದಾರೆ. ಹಾಗೆ ವಸ್ತ್ರಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಸಾಧುಗಳು ಅದು ಪ್ರಸಿದ್ಧ ಗಂಗಾಸಾಗರ ಮೇಳಕ್ಕೆ ಇವರು ಹೋಗ್ತಾ ಇದ್ರು ಅನ್ನೋದು. ಆದ್ರೂ ಕೂಡ ಅಲ್ಲಿಯ ಸ್ಥಳೀಯರು ಮಕ್ಕಳ ಕಳ್ಳರು ಅಂತ ಹೇಳಿ ತಪ್ಪಾಗಿ ತಿಳಿದುಕೊಂಡು ಹಲ್ಲೆಯನ್ನ ನಡೆಸಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಪ್ರಸಿದ್ಧ ಗಂಗಾಸಾಗರ ಮೇಳಕ್ಕೆ ತೆರಳುತ್ತಿದ್ದ ಉತ್ತರ ಪ್ರದೇಶದ 3 ಸಾಧುಗಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿರುವಂತಹ ಘಟನೆ ಪಶ್ಚಿಮ ಬಂಗಾಳದ ಪುರುಲಿಯಾ ಜಿಲ್ಲೆಯಲ್ಲಿ ನಡೆದಿದೆ. ಮಕರ ಸಂಕ್ರಾಂತಿಯ ಪ್ರಯುಕ್ತ ನಡೆಯುತ್ತಿರುವ ಗಂಗಾಸಾಗರ ಮೇಳಕ್ಕೆ ಭಾಗವಹಿಸಲು ತೆರಳುತ್ತಾ ಇದ್ರು. ಈ ಘಟನೆ ಇಲ್ಲಿ ನಡೆದಿದೆ. ಹಲ್ಲೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಘಟನೆಯ ಕುರಿತು ಪ್ರತಿಕ್ರಿಯಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಿರುವಂತಹ ಅಭಿಜಿತ್ ಬ್ಯಾನರ್ಜಿ, ಉತ್ತರ ಪ್ರದೇಶದ 3 ಸಾಧುಗಳು ಗಂಗಾಸಾಗರ ಮೇಳಕ್ಕೆ ತೆರಳುತ್ತಿರುವ ಮಾರ್ಗ ಮಧ್ಯೆ ದಾರಿ ಹೇಗೆ ಹೋಗೋದು ಅಂತ ದಾರಿಯನ್ನ ಕೇಳ್ತಾ ಇದ್ರು. 3ರನ್ನ ನೋಡಿ ಅನುಮಾನಗೊಂಡು ಅಲ್ಲಿನ ಜನರು ಅವರು ಅಪಹರಣ ಮಾಡೋಕೆ ಬಂದಿದ್ದಾರೆ ಅಂತ ಭಾವಿಸಿ ಅವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ. ವಿಚಾರ ತಿಳಿದ ಅಧಿಕಾರಿಗಳ ತಂಡ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿ 3ರನ್ನ ರಕ್ಷಣೆ ಮಾಡಿತ್ತು. ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ಹಲವರನ್ನ ಬಂಧಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಲಾಗಿದೆ. ಪ್ರಕರಣ ದಾಖಲಿಸಿಕೊಳ್ಳುತ್ತಿದ್ದು ತನಿಖೆ ನಡೆಯುತ್ತಿರುವುದಾಗಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಆಗಿರುವಂತಹ ಅಭಿಜಿತ್ ಬ್ಯಾನರ್ಜಿ ಅವರು ತಿಳಿಸಿದ್ದಾರೆ. ಈತ ಹಲ್ಲೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದಂತೆ ಪ್ರತಿಕ್ರಿಯಿಸಿದ ಬಿಜೆಪಿ ವಕ್ತಾರರು ಆಗಿರುವಂತಹ ಅಮಿತ್ ಮಾಳವಿಯಾ, ಸಂಕ್ರಾಂತಿ ನಿಮಿತ್ತ ಗಂಗಾಸಾಗರಕ್ಕೆ ತೆರಳುತ್ತಿದ್ದ ಸಾಧುಗಳನ್ನ ವಿವಸ್ತ್ರಗೊಳಿಸಿ ಹತ್ಯೆ ಮಾಡುವುದು ನೋವುಂಟು ಮಾಡಲಾಗಿದೆ. ಇದು ಪೂರ್ವ ನಿಯೋಜಿತ ಕೃತ್ಯವಾಗಿದ್ದು ಟಿಎಂಸಿ ಆಡಳಿತದಲ್ಲಿ ಶಹಜಾನ್ ಶೇಖ್ ನಂತಹ ಭಯೋತ್ಪಾದಕರಿಗೆ ರಕ್ಷಣೆ ಸಿಗ್ತಾ ಇದೆ, ಆದರೆ ಸಾಧುಗಳಿಗೆ ಹತ್ಯೆ ಮಾಡಲಾಗ್ತಾ ಇದೆ. ಹಿಂದೂ ಆಗಿದ್ದೇ ಅಪರಾಧನ ಅಂತ ಇವರು ಕಿಡಿಕಾರಿದ್ದಾರೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.